ಬಹುಶಃ ಇಲ್ಲೆಲ್ಲರೂ ಕೂಡ ಹೆಣ್ಮಕ್ಳಾಗಿರೋದ್ರಿಂದ ಒಂದು ಮಾತನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ದೇಶದಲ್ಲಿ ಹೆಣ್ಮಕ್ಳು ಶಿಕ್ಷಣವನ್ನ ಪಡ್ಕೊಳ್ಳೋಂಥ ಅಧಿಕಾರ ಇರಲಿಲ್ಲ, ಹಕ್ಕು ಇರಲಿಲ್ಲ, ಸ್ವಾತಂತ್ರ್ಯಕ್ಕೆ ಸ್ತ್ರೀ ಹರಳಲ್ಲ ಅನ್ನುವಂಥ ಒಂದು ಅಲಿಖಿತ ಸಂಪ್ರದಾಯ ಇದ್ದಂಥ ಯಾವುದಾದ್ರೂ ಒಂದು ದೇಶ ಇದ್ರೆ ಅದು ಭಾರತ ದೇಶ. ತನ್ನದೇ ಆದಂಥ ಜಾತಿ ವ್ಯವಸ್ಥೆಯಲ್ಲಿ ಲಿಂಗ ತಾರತಮ್ಯದಿಂದಾಗಿ ಭಾರತದಲ್ಲಿ ಹೆಣ್ಣು ಮಕ್ಕಳು ಪುರುಷರ ರೀತಿಯಲ್ಲಿ ಶಿಕ್ಷಣವನ್ನ ಪಡ್ಕೊಳ್ಳಂಗಿರ್ಲಿಲ್ಲ, ಆಸ್ತಿಯನ್ನು ಹೊಂದುವಂತ ಹಕ್ಕಿರ್ಲಿಲ್ಲ, ಮತದಾನವನ್ನ ಮಾಡುವ ಹಕ್ಕಿರ್ಲಿಲ್ಲ, ಅಥವಾ ಉದ್ಯೋಗವನ್ನ ಪಡೆದುಕೊಳ್ಳುವಂತ ಹಕ್ಕಿರ್ಲಿಲ್ಲ. ಸಾಮಾಜಿಕವಾದಂತ ಭಾಗಿತ್ವಕ್ಕೆ ಸ್ತ್ರೀ ಅಂದ್ರೆ ಮಹಿಳೆ ಅರ್ಹಳಲ್ಲ ಅನ್ನುವಂತ ಒಂದು ಅಲಿಖಿತ ಸಂಪ್ರದಾಯ ಈ ಭಾರತ ದೇಶದ ಹೆಣ್ಣುಮಕ್ಕಳನ್ನ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇಟ್ಟಿತ್ತು. ಬಹುಶಃ ಈ ದೇಶಕ್ಕೆ ಸ್ವಾತಂತ್ರ್ಯ ಬರದೇ ಹೋಗಿದ್ರೆ, ಸಂವಿಧಾನ ಬರದೇ ಹೋಗಿದ್ರೆ ಇವತ್ತು ನೀವ್ಯಾರು ಕೂಡ ಇವತ್ತು ಶ್ವೇತ್ರಧಾರಿಗಳಾಗಿ, ಸಮವಸ್ತ್ರಧಾರಿಗಳಾಗಿ, ಸೂಟ್ ಹಾಕೊಂಡು, ಬೂಟ್ ಹಾಕೊಂಡು, ಟೈ ಕಟ್ಕೊಂಡು ಎಲ್ಲರ ರೀತಿಯಲ್ಲಿ ಸಮಾನವಾಗಿ ಶಿಕ್ಷಣವನ್ನ ಪಡೆಯುವಂತ ಸಂದರ್ಭ ಬರಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಗಾಂಧಿ, ನೆಹರು, ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಸರೋಜಿನಿ ನಾಯ್ಡು ಇವರೆಲ್ಲರ ಮೊದಲುಗೊಂಡು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನ ಬಲಿದಾನ ಕೊಟ್ಟಂತ ಪ್ರತಿಯೊಬ್ಬ ಸಾಮಾನ್ಯ ಭಾರತೀಯನು ಕೂಡ ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ, ಅವ್ರನ್ನ ಸ್ಮರಿಸಬೇಕಾಗ್ತದೆ, ಅವ್ರಿಗೆ ಗೌರವವನ್ನು ಸಲ್ಲಿಸಬೇಕಾಗ್ತದೆ. ಬಹುಶಃ ಇಷ್ಟೊಂದು ದೊಡ್ಡ ಧರ್ಮ ಇರುವಂತ, ಇಷ್ಟೊಂದು ಸಂಖ್ಯೆಯಲ್ಲಿ ಧರ್ಮ ಇರುವಂತ ದೇಶಗಳು ಇನ್ನೊಂದಿಲ್ಲ. ಬಹುಶಃ ಇವತ್ತು 6ಕ್ಕೂ ಹೆಚ್ಚು ಧರ್ಮಗಳಿದಾವೆ, 6,000ಕ್ಕೂ ಹೆಚ್ಚು ಜಾತಿ ವರ್ಗಗಳಿದಾವೆ, 121ಕ್ಕೂ ಹೆಚ್ಚು ಭಾಷೆ ಇದೆ. ಯಾವ ದೇಶದಲ್ಲಿ 121 ಭಾಷೆ ಇರ್ಲಿಕ್ಕೆ ಸಾಧ್ಯ? ನಮಗೆ ವಿಶೇಷ ಅಂತಂದ್ರೆ ಈ ದೇಶದಲ್ಲಿ 40 ಕಿಲೋಮೀಟರ್ ಅಂತರಕ್ಕೆ ನಮ್ಮ ಬದುಕಿನ ಸಂಸ್ಕೃತಿ ಬದಲಾಗುತ್ತೆ, ಆಹಾರ ಸಂಸ್ಕೃತಿ ಬದಲಾಗುತ್ತೆ, ವಸ್ತ್ರ ಸಂಸ್ಕೃತಿ ಬದಲಾಗುತ್ತೆ, ಭಾಷೆಯ ಸಂಸ್ಕೃತಿ ಬದಲಾಗುತ್ತೆ. ದೇಶದಲ್ಲಿ ಸ್ವಾತಂತ್ರ್ಯವನ್ನ ಪಡ್ಕೊಂಡು 80 ವರ್ಷ ಆದ್ರೂ ಕೂಡ ಸ್ವಾತಂತ್ರ್ಯವನ್ನ ಉಳಿಸ್ಕೊಂಡು ಪ್ರಜಾಪ್ರಭುತ್ವ ಉಳಿವಿಗಾಗಿ ನಾವೆಲ್ಲರೂ ಕೂಡ ಇವತ್ತು ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ನಿಜಕ್ಕೂ ಕೂಡ ಜಗತ್ತಿನ ಬಹುದೊಡ್ಡ ವಿಸ್ಮಯ ಅಂತ ಹೇಳಿ ಕೂಡ ನಾವು ಭಾವಿಸಬೇಕಾಗ್ತದೆ. ಇಡೀ ಭಾರತ ನಾನು ಹೇಳ್ತಾ ಇರೋದು, ಇಡೀ ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತೆ 2 ಲಕ್ಷ ಶಾಲೆಗಳು ಮಾತ್ರ, ಕೇವಲ 500 ಕಾಲೇಜುಗಳು ಮಾತ್ರ, 21 ಯೂನಿವರ್ಸಿಟಿಗಳು ಮಾತ್ರ ಇಡೀ ಭಾರತದಲ್ಲಿತ್ತು. 2 ಲಕ್ಷ ಶಾಲೆಗಳಷ್ಟೇ ಇದ್ದಿದ್ದು, 21 ಯೂನಿವರ್ಸಿಟಿಗಳಷ್ಟೇ ಇದ್ದಿದ್ದು, 500 ಕಾಲೇಜುಗಳು ಮಾತ್ರ ಇದ್ದಿದ್ದು ಅಂತ. ಈ 80 ವರ್ಷಗಳಲ್ಲಿ ಭಾರತ ಎಷ್ಟು ಬದಲಾಗಿದೆ ಅಂತಂದ್ರೆ ಇವತ್ತು ಭಾರತದಲ್ಲಿ 15 ಲಕ್ಷ ಶಾಲೆಗಳಿದ್ದಾವೆ, 53,000 ಕಾಲೇಜುಗಳಿದೆ, 1,400 ಯೂನಿವರ್ಸಿಟಿಗಳಿದೆ, 170ಕ್ಕೂ ಹೆಚ್ಚು IIM, ಮೆಡಿಕಲ್, ಇಂಜಿನಿಯರಿಂಗ್ ಮತ್ತೆ ವೃತ್ತಿಪರ ಶಿಕ್ಷಣ ಕಾಲೇಜು ಸಂಸ್ಥೆಗಳಲ್ಲಿ ಇವತ್ತು ಬರ್ಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಭಾರತದಲ್ಲಿ 12% ಶಿಕ್ಷಣ ಲಿಟ್ರಸಿ ರೇಟ್ ಇಂದ ಇವತ್ತು ನಾವು 80%ಗೆ ತಲುಪಿದ್ದೇವೆ. ಅದೆಲ್ಲವೂ ಕೂಡ ಸಾಧ್ಯ ಆಗಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಈ ದೇಶವನ್ನ ಮುನ್ನಡೆಸಲಿಕ್ಕೆ ಸಾಧ್ಯ ಆಗಿರುವಂತ ಸಂವಿಧಾನದಿಂದ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸ್ನೇಹಿತರೆ. ಅಂತ ಯುವಕರು ಮುಂದೆ ಇರುವಂತ ಸವಾಲುಗಳೇನು ಇವತ್ತು ಅಂತ ಇವತ್ತು ನೀವೆಲ್ಲ ವಿದ್ಯಾರ್ಥಿಗಳಾಗಿದ್ದೀರಿ. ಇತಿಹಾಸವನ್ನು ಹೇಳಾಗಿದೆ, ಸ್ವಾತಂತ್ರ್ಯ ಹೇಗ್ ಬಂತು, ಯಾರಿಂದ ಬಂತು, ಹೇಗ್ ಬಂತು ಅನ್ನೋದ್ರ ಇತಿಹಾಸ ಹೇಳಿದ್ದಾರೆ. ಆದ್ರೆ ಇವತ್ತು ಇಲ್ಲಿ ನಿಂತ್ಕೊಂಡು ನಾನು ಈ ಯುವ ಜನಾಂಗ ಮುಂದಿನ ನವ ಭಾರತವನ್ನ ಹೇಗೆ ಮುನ್ನಡೆಸಬೇಕು ಅಂತ ಹೇಳೋದೇ ನನ್ನ ಆದ್ಯ ಕರ್ತವ್ಯ ಆಗಿದೆ. ವಿದ್ಯಾರ್ಥಿಗಳೇ, ನಾವು ಎಲ್ಲಿಂದ ಇದ್ದೇವೆ? ಗುರುಕುಲ ಶಿಕ್ಷಣದಿಂದ AI ಯುಗದವರೆಗೆ ನಾವು ಈ ಜಗತ್ತನ್ನ ನೋಡ್ಕೊಂಡು ಬಂದಿದ್ದೇವೆ. ವಾಟ್ ಈಸ್ AI? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿಗೆ ನಾವು ದೂಡಲ್ಪಟ್ಟಿದ್ದೇವೆ. ಇವತ್ತು ನಿಮ್ಮ ಮುಂದೆ ದೊಡ್ಡ ಸವಾಲಿದೆ ನಿಮ್ಗೆ. ಇವತ್ತು ನಾನು ಯಾವಾಗ್ಲೂ ಕೂಡ ಹೇಳ್ತಿದ್ದೆ, ನಮ್ಮ ಕಾಲಘಟ್ಟದಲ್ಲಿ ನಾವು ಕೇವಲ ಒಂದೇ ಒಂದು ಸವಾಲನ್ನ ನಾವು ಎದುರಿಸ್ತಾ ಇದೀವಿ, ಒಂದೇ ಒಂದು ಜಗತ್ತನ್ನೇ ಎದುರಿಸ್ತಾ ಇದೀವಿ. ನಾವು ಯಾವ ಜಗತ್ತು ಅಂದ್ರೆ ಸಹಜವಾದಂತ ಜಗತ್ತು. ವಿ ಆರ್ ಆಲ್ ಫೇಸಿಂಗ್ ಓನ್ಲಿ ಆನ್ ಆರ್ಡಿನರಿ ವರ್ಲ್ಡ್. ಆ ನಂತರದಲ್ಲಿ ಬಂದಂತದ್ದು ಏನು ಅಂತಂದ್ರೆ ಸ್ಪರ್ಧಾತ್ಮಕ ಜಗತ್ತು ಬಂತು. ನಾನು ಓದುವಂತ ಕಾಲಘಟ್ಟದಲ್ಲಿ ನಮಗೆ ಸ್ಪರ್ಧಾತ್ಮಕ ಜಗತ್ತು ಬಂತು, ನಾನು 2 ಜಗತ್ತನ್ನು ಎದುರಿಸಬೇಕಾದಂತ ಸಂದರ್ಭ ನಿರ್ಮಾಣ ಆಯಿತು. ಆದ್ರೆ ಇವತ್ತು ಡಿಜಿಟಲ್ ಜಗತ್ತು ಬಂದಿದೆ, ಡಿಜಿಟಲ್ ಯುಗ ಬಂದಿದೆ. ಹಾಗಾಗಿ ನೀವು 3 ಜಗತ್ತುಗಳನ್ನ ಎದುರಿಸಬೇಕಾಗಿದೆ. 3 ಜಗತ್ತುಗಳಲ್ಲಿ ನೀವು ಹೋರಾಟ ಮಾಡಬೇಕಾಗಿದೆ, ಸವಾಲುಗಳನ್ನ ಸ್ವೀಕಾರ ಮಾಡಬೇಕಾಗಿದೆ, ನಿಮ್ಮ ಯಶಸ್ಸುಗಳನ್ನ ಕಂಡುಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ 3 ಜಗತ್ತುಗಳನ್ನ ಗೆಲ್ಲಬೇಕಾದಾಗ ಇವತ್ತಿನ ಯುವ ಜನಾಂಗಕ್ಕೆ ಬೇಕಾಗಿರುವಂತದ್ದೇನು?
ಇವತ್ತು ಯುವ ಜನಾಂಗ ವಿ ಆರ್ ಆಲ್ ಟಾಕಿಂಗ್ ಅಬೌಟ್, ನಾವು ಇವತ್ತು ಫಾರ್ಮಲ್ ಎಜುಕೇಶನ್ ಬಗ್ಗೆ ಮಾತಾಡ್ತೀವಿ, ಸಾಂಪ್ರದಾಯಿಕ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ವಿ, ಸಿಲೆಬಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಆದ್ರೆ ಇವತ್ತು ಜಗತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಸ್ಕಿಲ್ ಎಜುಕೇಶನ್ ಬಗ್ಗೆ ಮಾತಾಡ್ತದೆ, ಕೌಶಲ್ಯ ಶಿಕ್ಷಣದ ಬಗ್ಗೆ, ಕೌಶಲ್ಯ ಅಭಿವೃದ್ಧಿ ಬಗ್ಗೆ ಮಾತಾಡ್ತದೆ. ಎಲ್ಲರಿಗೂ ಕೂಡ ಸ್ಕಿಲ್ ಇರಬೇಕು ನಮ್ಮ ಬಗ್ಗೆ ಮಾತಾಡ್ತದೆ. ಸ್ಕಿಲ್ ಇಲ್ಲದೆ ಇರುವಂತವ್ರು ಯಾರು ಕೂಡ ಇವತ್ತಿನ ಜಗತ್ತಿನಲ್ಲಿ ಸರ್ವೈವ್ ಆಗ್ಲಿಕ್ಕೆ ಆಗೋದಿಲ್ಲ, ಯಶಸ್ವಿ ಆಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಇಂತಹ ಜೆನ್ಝೆಡ್ ಕಮ್ಯುನಿಟಿಗೆ, ಜೆನ್ಝೆಡ್ ಸೆಕ್ಟರ್ಗೆ, ನಿಮ್ಗಳಿಗೆ ಬಹುದೊಡ್ಡ ಚಾಲೆಂಜ್ ಕೂಡ ಇದೆ. ಅದು ಯಾವ್ದಪ್ಪ ತುಂಬಾ ದೊಡ್ಡ ಚಾಲೆಂಜಸ್ ಅಂತಂದ್ರೆ, ಇವತ್ತಿನ ಜೀವನ ಮಟ್ಟ ತುಂಬಾ ದುಬಾರಿಯಾಗಿದೆ. ಇಟ್ ಈಸ್ ನಾಟ್ ಸೋ ಈಸಿ ಟು ಕನ್ಸ್ಟ್ರಕ್ಟ್ ಯುವರ್ ಲೈಫ್. ನಿಮ್ಮ ಜೀವನವನ್ನು ಕಟ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ, ತುಂಬಾ ಹೈಯೆಸ್ಟ್ ಕಾಸ್ಟ್ಲಿ ಇದೆ. ಯಾಕೆ ನಿಮ್ಮ ಜೀವನವನ್ನು ಕಟ್ಕೊಳ್ಳಿಕ್ಕೆ ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ನಿಮ್ಮ ಪೇರೆಂಟ್ಸ್ಗಳು ಪಡ್ತಿರೋದ ಕಷ್ಟ, ನಿಮ್ಮ ಓದಿಸ್ಲಿಕ್ಕೆ ಅವ್ರು ಪಡ್ತಿರೋದ ಶ್ರಮ, ನಿಮ್ಮ ತಂದೆಯ ದುಡಿಮೆಯ ಬೇವರಿನ ಅರಿವು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮ ನಿಮ್ಗೆ ಬೇಕಾಗಿ ತಿಂಡಿ ಮಾಡ್ಕೊಟ್ಬಿಡ್ತಾಳೆ, ಆದ್ರೆ ಆ ತಿಂಡಿಯನ್ನ ಮಾಡ್ಕೊಡ್ಲಿಕ್ಕೆ ಎಷ್ಟು ಕಷ್ಟ, ಇಂದಿನ ಕಷ್ಟ ಏನಂತ ಗೊತ್ತಿರಲ್ಲ. ನಿಮ್ಗೆ ಯೂನಿಫಾರ್ಮ್ ತಗೊಡ್ತಾರೆ, ಶೂಸ್ ತಗೊಡ್ತಾರೆ, ಫೀಸನ್ನ ಕಟ್ತಾರೆ, ನಿಮ್ಗೆ ವೆಹಿಕಲ್ ಮಾಡಿ ಶಾಲೆಗೆ ಕಳಿಸ್ತಾರೆ, ನಿಮ್ಗೆ ಆರೋಗ್ಯ ಹಾಳಾದಾಗ ನಿಮ್ಗೆ ಆಸ್ಪತ್ರೆ ಕರ್ಕೊಂಡು ನಿಮ್ಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಆದ್ರೆ ಅದೆಲ್ಲದಕ್ಕೂ ಬೇಕಾಗಿರುವಂತ ಆರ್ಥಿಕ ಸಂಪನ್ಮೂಲ, ಎಕಾನಮಿಯನ್ನ ಸಂಗ್ರಹ ಮಾಡ್ಲಿಕ್ಕೆ ನಿಮ್ಮ ಪೇರೆಂಟ್ಸ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಅರಿವು ನಿಮ್ಗೆ ಕೂಡ ಬರ್ಬೇಕಾಗ್ತದೆ. ಆಮೇಲೆ ಇವತ್ತಿನ ಮಕ್ಕಳು, ನೀವು ಎಲ್ಲರೂ ಕೂಡ 14ರಿಂದ 29 ವರ್ಷದ ವಯಸ್ಸಿನವರಾಗಿರೋದ್ರಿಂದ ಇವತ್ತು ನಿಮ್ಗೆಲ್ಲರೂ ಕೂಡ ಬಹುದೊಡ್ಡ ಚಾಲೆಂಜ್ ಏನಂತಂದ್ರೆ ಮೆಂಟಲ್ ಹೆಲ್ತ್. ನಿಮ್ಗೆ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ಒಬ್ಬ ಪತ್ರಕರ್ತನಾಗಿ ಇತ್ತೀಚೆಗೆ ಸಮಾಜದಲ್ಲಿ ನಡೀತಿರುವಂತ ಎಲ್ಲ ಅನಿಷ್ಟಗಳನ್ನ, ಎಲ್ಲ ಅಪರಾಧೀಕರಣಗಳನ್ನ ನಾನು ಗಮನಿಸ್ತಾ ಇದ್ದೇನೆ. ಮಾನಸಿಕ ಆರೋಗ್ಯವನ್ನ ನಿಮ್ಮ ವಯಸ್ಸಿನವರು ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ ಆಗಿದೆ. ಅಪ್ಪ ಅಮ್ಮನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ಟೀಚರ್ಸ್ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ಕಿರ್ಚೋದು, ಓಡಾಡೋದು, ಸಣ್ಣದಕ್ಕೂ ಕೂಡ ಅಳೋದು, ಯಾರಾದ್ರೂ ಒಂದು ಸಣ್ಣ ಅವಮಾನ ಮಾಡ್ಬಿಟ್ರೆ ಅದಕ್ಕೇನೆ ಡಿಪ್ರೆಷನ್ಗೆ ಹೋಗ್ಬಿಡೋದು. ಆ ಡಿಪ್ರೆಷನ್ ಅನ್ನುವಂಥದ್ದು ನೋಡಿ, ಆ ವಯಸ್ಸಾದಂಥವ್ರು ಅಬೌವ್ 50 ಅಬೌವ್ 60 ಇರೋರಿಗೆ ಡಿಪ್ರೆಷನ್ ಅನ್ನೋದೇ ಗೊತ್ತಿಲ್ಲ. ಆದ್ರೆ ಇವತ್ತಿನ ಮಕ್ಕಳ ಬಹುದೊಡ್ಡ ಚಾಲೆಂಜ್ ಅಂದ್ರೆ ಟೀಚರ್ಸ್ಗಳು ಗೊತ್ತಿದೆ. ನಿಮ್ಮ ಟೀಚರ್ಸು ಅವರ ಲೈಫನ್ನ ನಿಮ್ಮ ಬದುಕನ್ನ ಕಟ್ಕೊಳ್ಲಿಕ್ಕೆ ಸ್ಯಾಕ್ರಿಫೈ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಮಕ್ಕಳಿಗೂ ಕೂಡ ಅವ್ರಿಗೆ ಶಿಕ್ಷಣ ಕೊಡೋಕ್ಕಿಂತ ಮುಂಚೆ ಮೆಂಟಲ್ ಹೆಲ್ತ್ ನ ಮೇಂಟೈನ್ ಮಾಡಬೇಕಾದಂತ ಒಂದು ದೊಡ್ಡ ಚಾಲೆಂಜ್ ಪೇರೆಂಟ್ಸ್ಗೂ ಕೂಡ ನಿಮ್ಗೆ ಇದೆ. ಮೂರನೇದಾಗಿ ನಿಮಗೆ ತುಂಬಾ ಓವರ್ ಲೋಡ್ ಆಫ್ ಇನ್ಫಾರ್ಮೇಶನ್. ನಿಮಗೆ ನಿಮ್ಮ ಮೆದುಳು ಯೋಚನೆ ಮಾಡೋಕ್ಕಿಂತ ಹೆಚ್ಚಾಗಿ ನಿಮ್ಮ ಮೆದುಳಲ್ಲಿ ಏನ್ ಜಾಗ ಇದೆ ಅದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ಫ್ಲೋ ಆಗ್ತಾ ಇದೆ. ಅದೊಂದು ದೊಡ್ಡ ಚಾಲೆಂಜ್. ನೀವು ಯಾವ್ದನ್ನ ತಗೋಬೇಕು, ಯಾವ್ದನ್ನ ತಗೋಬಾರ್ದು, ಯಾವ್ದು ಸತ್ಯ, ಯಾವ್ದು ಅಸತ್ಯ, ಯಾವುದು ನನ್ನ ಬದುಕಿಗೆ ಪೂರಕವಾದಂತ ಇನ್ಫಾರ್ಮೇಶನ್, ಯಾವುದು ನನ್ನ ಬದುಕಿಗೆ ಪೂರಕವಲ್ಲದ ಇನ್ಫಾರ್ಮೇಶನ್ ಅಂತೇಳಿ ನೀವು ಗ್ರಹಿಸ್ಲಿಕ್ಕೆ, ಆಯ್ಕೆಗಳನ್ನ ಮಾಡ್ಕೊಳ್ಳಿಕ್ಕೆ ಹಲವು ನಿಮ್ಗೆ ಏನಾಗಿದೆ, ಆಪರ್ಚುನಿಟಿಗಳು ಜಾಸ್ತಿ ಆಗಿದೆ. ನೀವು ಯಾವುದೋ ಒಂದು ಬಟ್ಟೆ ಅಂಗಡಿಗೆ ಹೋಗಿ 3 ರೀತಿಯ ಕ್ಯಾಟಗರಿಯ ಬಟ್ಟೆಗಳಿದ್ದು, ಕಲರ್ಸ್ ಇದ್ದು, ಅದರಲ್ಲಿ ಒಂದನ್ನ ಚಾಯ್ಸ್ ಮಾಡಿ ಅಂತಂದ್ರೆ ತುಂಬಾ ಬೇಗ 5 ನಿಮಿಷ 10 ನಿಮಿಷದನ್ನ ಚಾಯ್ಸ್ ಮಾಡ್ಬಿಡ್ತೀರಿ. ಅದನ್ನೇ ನಿಮಗೆ ಒಂದು 150-200 ಕಲರ್ ಇರುವಂತ ಬಟ್ಟೆ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ಇದ್ರಲ್ಲಿ ಯಾವ್ದು ಬೇಕು ನಿಮ್ಗೆ ಚಾಯ್ಸ್ ಮಾಡಿ ಅಂತಂದ್ರೆ ನಿಮ್ಗೆ ಸಮಯನೂ ತೆಗೆದುಕೊಳ್ಳುತ್ತೆ. ನಿಮ್ಗೆ ಯಾವ್ದನ್ನ ಚಾಯ್ಸ್ ಮಾಡಬೇಕು ಅಂತೇಳಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಕೊನೆಗೆ ಆ ಕನ್ಫ್ಯೂಷನ್ ಅಲ್ಲಿ ನೀವು ರಾಂಗ್ ಚಾಯ್ಸ್ ಮಾಡಿರ್ತೀರಿ. ಆ ರೀತಿಯ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದೆ. ಲಾಸ್ಟ್ಲಿ ಬಟ್ ಒಂದು ವಿಚಾರನ ಹೇಳ್ತೀನಿ, ಯಂಗರ್ ಜನರೇಷನ್ ಇದ್ರಿ, ಬಹಳ ಜನ ಏನ್ ಅನ್ಕೊಂಡಿದ್ದಾರೆ, ವಿ ಕ್ಯಾನ್ ಬಿಕಮ್ ಹೀರೋಸ್ ಬೈ ಡೂಯಿಂಗ್ ರೀಲ್ಸ್ ಅಂತ ಅನ್ಕೊಂಡಿದ್ದೀರಿ. ನೀವು ಏನೋ ರೀಲ್ಗಳು ಮಾಡೋದ್ರಿಂದ ನಾವು ರಿಯಲ್ ಹೀರೋಸ್ ಆಗ್ಬೋದು ಅನ್ಕೊಂಡಿದ್ದೀರಿ. ಇಲ್ಲಿ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೇನೆ, ನನ್ನ ಕಾಲದಲ್ಲಿ ನಾನು ಓದಬೇಕಾದ್ರೆ ಮೊಬೈಲ್ ಇರಲಿಲ್ಲ, ತಂತ್ರಜ್ಞಾನ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಆ್ಯಪ್ಗಳಿರಲಿಲ್ಲ, ನಮಗೆ ರೀಲ್ಸ್ ಮಾಡುವಂತ ಯಾವುದೇ ಅವಕಾಶಗಳು ನಮ್ಗೆ ಇರಲಿಲ್ಲ. ಆದ್ರೆ ಇಲ್ಲಿ ನಿಂತ್ಕೊಂಡು ನಿಮ್ನ ಅಡ್ರೆಸ್ ಆಕ್ಟ್ ಮಾಡಕ್ ಸಾಧ್ಯ ಆಗಿದೆ ಅಂದ್ರೆ ನನ್ನ ಯುಗ ರೀಲ್ಸ್ ಯುಗ ಆಗಿರ್ಲಿಲ್ಲ, ನನ್ನ ಯುಗ ರೀಡ್ ಯುಗ ಆಗಿತ್ತು, ಓದುವ ಯುಗ ಆಗಿತ್ತು. ನಿಜವಾಗ್ಲೂ ಯಾರಾದ್ರೂ ನೀವು ನಿಜವಾಗ ಹೀರೋಸ್ ಆಗ್ಬೇಕು ಅಂತಂದ್ರೆ, ಈ ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ಮಾತಾಡುವಂತ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ರೀಲ್ಸ್ ನ ಮರೆತು ಓದುವ, ರೀಡ್ ಮಾಡುವಂತ ಕಲ್ಚರ್ನ ಬೆಳೆಸ್ಕೋಬೇಕು ಅಂತ ಹೇಳಿ ನಿಮ್ಗೆಲ್ಲರೂ ಕೂಡ ಮತ್ತೊಮ್ಮೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.